ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀವೇ. ಈಗ ನಾನೇನೂ ಮಾಡೋಕ್ಕಾಗಲ್ಲ, ನೀವೇ ಬಂದು ಬಿಡಿಸ್ಕೊಳ್ಳಿ. ಏನಾಯ್ತು? ಯಾಕೆ ಪಿಂಕಿ ಹತ್ರ ಅಷ್ಟು ರೂಢಾಗಿ ಮಾತಾಡಿದ್ರಿ? ಅವಳಿಗೆ ಹರ್ಟ್ ಆಗಲ್ವಾ? ಹೌದು, ಎಲ್ಲರೂ ಬೇಜಾರು ಮಾಡ್ಕೊಂಡ್ರೆ ನಾನು ತಲೆ ಕೆಡಿಸ್ಕೊತೀನಿ. ನಾನು ಬೇಜಾರು ಮಾಡ್ಕೊಂಡ್ರೆ ಲೆಕ್ಕಕ್ಕೆ ಇಲ್ಲ. ಈಗ ಏನ್ ಮಾಡೋದು? ಯೋಚನೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡು. ಹಾಯ್ ಸರ್, ನಾನು ಲಕ್ಕಿ. ಸರ್, ಒಂದು ಪ್ರಾಬ್ಲಮ್ ಆಗಿದೆ, ನಿಮ್ಮ ಹೆಲ್ಪ್ ಬೇಕಿತ್ತು. ಲಕ್ಕಿ ಅವರೇ, ಏನಾದ್ರೂ ವ್ಯವಸ್ಥೆ ಆಯ್ತಾ? ಏನು ವ್ಯವಸ್ಥೆ ಮಾಡಬೇಕೋ ಅದನ್ನ ಮಾಡಿದ್ದೀನಿ. ಅದೇ ಏನು ಅಂತ ಗೊತ್ತಾಗಿಲ್ಲ. 10 ನಿಮಿಷ ಸುಮ್ಮನೆ ಇರ್ತೀಯಾ? ಹಾಯ್ ಲಕ್ಕಿ. ಹಾಯ್ ಸರ್, ಬಂದಿದ್ದಕ್ಕೆ ಥ್ಯಾಂಕ್ ಯು. ಇದೇ ಸ್ಟೇಷನ್. ಇದೇ ಸ್ಟೇಷನಾ? ಎಸ್ ಐ ಹೆಸರೇನು? ಸಂತೋಷ್ ಅಂತ. ಓಕೆ, ನಡೀರಿ ಮಾತಾಡೋಣ. ಹಲೋ ಸರ್, ನಾನು ಅರವಿಂದ್ ಅಂತ, ಬೆಂಗಳೂರು ಬ್ರೇವ್ ಟೀಮ್ ಸೀನಿಯರ್ ಮ್ಯಾನೇಜರ್. ಸರ್, ನಾನು ದತ್ತ ಅವ್ರ ಕೇಸ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದೆ. ಏನು ಡೀಟೇಲ್ಸು ಸರ್? ಡ್ಯೂಟಿ ಮೇಲಿದ್ದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗ FIR ಆಗ್ತಾ ಇದ್ದೀವಿ. FIR ಇನ್ನೂ ಹಾಕಿಲ್ಲ ಅಲ್ವಾ? ಇನ್ನೂ ಹಾಕಿಲ್ಲ, ಈಗ ಹಾಕ್ತೀನಿ. ಗಿವ್ ಮಿ 2 minutes. ನಮಸ್ಕಾರ ಸರ್. ಅದೇ ಸರ್, ನಾನು ಹೇಳಿದ್ನಲ್ಲ, ನಮ್ಮ ಟೀಮ್ ಕ್ಯಾಪ್ಟನ್ ಲಕ್ಕಿ ಅವ್ರ ಬ್ರದರ್ ಅರೆಸ್ಟ್ ಆಗಿದ್ದಾರೆ ಅಂತ. ಹಾಂ ಸರ್, ಅದೇ ಸಂತೋಷ್ ಅಂತ ಸರ್. ಕೊಡ್ತೀನಿ ಸರ್. ಯಾರದ್ರಿ ಫೋನು? ಪೊಲೀಸ್ ಕಮಿಷನರ್. ಹಲೋ ಸರ್. ಓಕೆ ಸರ್, ಓಕೆ ಸರ್, ನೋ ಪ್ರಾಬ್ಲಮ್ ಸರ್, ಐ ವಿಲ್ ಡೂ ಇಟ್. ಶೂರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಹಾಂ, ಮಾತಾಡಿದೆ. FIR ಹಾಕಲ್ಲ ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರಿಲೀಸ್ ಮಾಡೋಕ್ಕಾಗಲ್ಲ. ಒಂದು ಅಪಾಲಜಿ ಲೆಟ್ರ್ ಬರ್ಕೊಡಿ, ಕರ್ಕೊಂಡೋಗಿ. ಓಕೆ ಸರ್, ಬರ್ಕೊಳ್ಳೋಣ, ನೋ ಪ್ರಾಬ್ಲಮ್. ರೀ ಸುಧಾಕರ್, ಇವ್ರ ಬ್ರದರ್ನ ಕರ್ಕೊಂಬನ್ರಿ. ನೋಡಿ ಸುಧಾಕರ್, ಈ ಕೇಸ್ ಹಿಂಗೆ ಎಳಿತಾ ಹೋದ್ರೆ ದೊಡ್ಡದಾಗುತ್ತೆ. ಇವ್ರೇನೋ ಅಪಾಲಜಿ ಲೆಟರ್ ಬರ್ಸ್ಕೊಡ್ತಾರಂತೆ, ಒಪ್ಕೋತೀರಾ? ಸರ್, ಅದು ನೋಡಿ ಯೋಚನೆ ಮಾಡಿ ಸ್ವಲ್ಪ. ನಿಮಗೂ ತೊಂದರೆ ಆಗೋದು ಬೇಡ, ಅವ್ರಿಗೂ ತೊಂದರೆ ಆಗೋದು ಬೇಡ. ಸರಿ ಸರ್, ನೀವು ಹೇಗೆ ಹೇಳ್ತೀರಾ ಹಾಗೆ. ರೇ, ಒಂದು ಅಪಾಲಜಿ ಲೆಟರ್ ಬರ್ಕೊಡ್ರಿ. ದತ್ತ, ನೀವು ಅಪಾಲಜಿ ಲೆಟರ್ ಬರ್ಕೊಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಬರ್ಕೊಡಿ. ಸುಧಾಕರ್, ಅದೇನಂತ ಹೇಳ್ರಿ ಅವ್ರಿಗೆ.
ಬರ್ರಿ. ಸೈನ್ ಹಾಕಿ ಇಲ್ಲೊಂದು. ಹಾಂ, ಇಲ್ಲ ಹಾಕಿ. ಕೊಡಿ ಇಲ್ಲಿ. ಆಯಿತು ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೋದಲ್ವಾ? ನೋಡಿ ಸರ್, ಮತ್ತೇನಾರು ಈ ಥರದ್ದು ರಿಪೀಟ್ ಆದರೆ ನಾವು ಯಾವ ಇನ್ಫ್ಲೂಯೆನ್ಸ್ಗೂ ಕೇರ್ ಮಾಡಲ್ಲ. ಇವ್ರ ಮೇಲೆ ಕ್ರಮ ತಗೊಳ್ಬೇಕಾಗುತ್ತೆ. ನೋಡಿ, ಬೆಂಗಳೂರು ಬ್ರೇವ್ ತಂಡದ ಮ್ಯಾನೇಜರ್ ಆಗಿರುವಂತಹ ಅರವಿಂದ್ ಅವರು ಬಂದಿದ್ದಾರೆ ಸ್ಟೇಷನ್ನಿಗೆ. ಏನ್ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಡೋಂಟ್ ವರಿ. ಅವರೇ ಬಂದ್ರು, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ. ನೀವು ಬೆಂಗಳೂರು ಬ್ರೇವ್ ತಂಡದ ಮ್ಯಾನೇಜರ್ ಅಲ್ವಾ? ಹೌದು. ನೀವೇನು ಸರ್ ಇಲ್ಲಿ? ನಮ್ಮ ಟೀಮ್ ಕ್ಯಾಪ್ಟನ್ ಲಕ್ಕಿ ಅವ್ರ ಫ್ಯಾಮಿಲಿನಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು, ಅದಕ್ಕಾಗಿ ಬಂದಿದೆ. ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಸಾಲ್ವ್ ಅಂದ್ರೆ ಏನು ಸರ್? ಲಕ್ಕಿ ಅವ್ರ ಬ್ರದರ್ ದತ್ತ ಅವ್ರ ಕೇಸ್ ಅಲ್ವಾ? ಅದೇನೋ FIR ಆಗಿಲ್ವಾ? ಇಲ್ಲ, FIR ಆಗಿಲ್ಲ. ಅಪಾಲಜಿ ಲೆಟ್ರ್ ಬರೆಸ್ಕೊಂಡು ರಿಲೀಸ್ ಮಾಡಿದ್ದಾರೆ. ಅದೇಗಾಗುತ್ತೆ ಸರ್? ನೀವು ಸೆಲೆಬ್ರಿಟಿ ಅಂತ ನಿಮ್ಮ ಬ್ರದರ್ನ ಇನ್ಫ್ಲೂಯೆನ್ಸ್ ಮಾಡಿ ಬಿಡಿಸಿದ್ರಾ? ಏನು ಅಂತ ಮಾತಾಡ್ತೀರಾ ಮೇಡಮ್? ಅವ್ರೇನು ಬೇಕು ಅಂತ ಹಲ್ಲೆ ಮಾಡಿಲ್ಲ. ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಅದು ಆಕ್ಸಿಡೆಂಟಾ ಸರ್? ತಲೆಗೆ 3 ಸ್ಟಿಚ್ ಹಾಕಿದೆ. ಸೆಲೆಬ್ರಿಟೀಸ್ಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನಾ? ಅಂಥದ್ದು ಏನು ಆಗಿಲ್ಲ ರೀ. ನೀವು ಸುಮ್ಮನೆ ನ್ಯೂಸನ್ನು ದೊಡ್ಡದು ಮಾಡ್ತಿದ್ದೀರಾ ಅಷ್ಟೇ. ಏನು ಸರ್ ಹಂಗಂದ್ರೆ? PC ಸುಧಾಕರ್ ಅವ್ರಿಗೆ ಏಟ್ ಬಿದ್ದಿದ್ದು ಸುಳ್ಳ? ಅವ್ರ ಹಾಸ್ಪಿಟ್ಲಿಗೆ ಹೋಗಿದ್ದು ಸುಳ್ಳ? ದತ್ತಾತ್ರೇಯ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದು ಸುಳ್ಳ? ನೋಡಿ, ನಡೆದಿರೋದೆಲ್ಲ ನಿಜ. ಇವರು ಅಪಾಲಜಿ ಲೆಟರ್ ಬರ್ಕೊಟ್ಟಿದ್ದಾರೆ, ಸುಧಾಕರ್ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ಕೇಸ್ ಮುಚ್ಚಾಕ್ಬಿಟ್ರ ಸರ್? ಬೆಂಗಳೂರು ಬ್ರೇವ್ಸ್ ಕಬಡ್ಡಿ ತಂಡದ ಇನ್ಫ್ಲೂಯೆನ್ಸ್ ಇಂದ ದತ್ತಾತ್ರೇಯ ಅವರು ಆಚೆ ಬಂದ್ರು ಅಂತ ನಾವು ರಿಪೋರ್ಟ್ ಮಾಡ್ತೀವಿ. ನಾನು ಇಲ್ಲಿ ಏನಿದೆ ಕಂಡೀಷನ್ ತಿಳ್ಕೊಳ್ಳೋಣ ಅಂತ ಬಂದಿದ್ದೆ ನಾನು. ಹಾಗೆಲ್ಲ ನೀವು ನ್ಯೂಸ್ ಮಾಡಬೇಡಿ, ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗುತ್ತೆ. ಲಕ್ಕಿ ಅವರು ನಮ್ಮ ಟೀಮ್ ಕ್ಯಾಪ್ಟನ್ ಮತ್ತು ಪ್ಲೇಯರು. ಅವ್ರು ಕಷ್ಟದಲ್ಲಿದ್ದಾಗ ಸ್ಪಂದಿಸೋದು ಮಾನವೀಯ ಗುಣ, ಅದಕ್ಕಾಗಿ ಬಂದಿದ್ದೀನಿ ಅಷ್ಟೇ ನಾನು. ಅಂದ್ರೆ ಲಕ್ಕಿ ಅವ್ರ ಮೇಲೆ ಆಕ್ಷನ್ ತಗೋತೀರಾ ಸರ್? ಲಕ್ಕಿ ಅವ್ರ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದಿದ್ರೆ ನಾವು ಖಂಡಿತವಾಗಿ ಆ್ಯಕ್ಷನ್ ತಗೋತಾ ಇದ್ದೀವಿ. ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರ ಕಡೆಯಿಂದ ಆಗಿರೋದು ಪ್ರಾಬ್ಲಮ್ ಅಲ್ವಾ ಸರ್? ಲಕ್ಕಿ ಅವ್ರದ್ದೇ ಪ್ರಾಬ್ಲಮ್ ಅನ್ನೋದಾದರೆ ಅದಕ್ಕಾಗಿ ಒಂದು ಕಮಿಟಿ ಇದೆ ನಮ್ಮಲ್ಲಿ, CEO ಇದ್ದಾರೆ, ತೀರ್ಮಾನ ತಗೋತಾರೆ. ಅಂದ್ರೆ ನೀವು ಇಲ್ಲಿಗೆ ದತ್ತ ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ ಬಂದ್ರ? ಖಂಡಿತವಾಗಿಲ್ಲ, ನೀವು ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ. ಒಟ್ನಲ್ಲಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಈ ಕೇಸ್ನ ಮುಚ್ಚಾಕಿದ್ದೀರಾ ಅಂತ ಮೇಲ್ನೋಟು ಕಂಡು ಬರ್ತಿದೆ. ನೋಡಿ, ಇದು ಅಷ್ಟು ದೊಡ್ಡ ಇಶ್ಯೂ ಅಲ್ಲ. ನಾವು ಯಾವ ಥರ ಇನ್ಫ್ಲುಯೆನ್ಸು ಯೂಸ್ ಮಾಡಿಲ್ಲ. ಸುಮ್ಮನೆ ಈ ಇಶ್ಯೂನ ದೊಡ್ಡದು ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು. ಸರ್ ಮಾತಾಡಿ ಸರ್, ಉತ್ತರ ಕೊಡಿ. ಮಾತಾಡಿ ಸರ್. ಸರ್, ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೋಸ್ಕರ ಟ್ರಬಲ್ ತೆಗೆದುಕೊಂಡಿಲ್ಲ. ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಕೇಳಿದ್ರಲ್ಲ ಹೇಗೆ ಮಾತಾಡಿದ್ರು ಮೀಡಿಯಾದವರು? ಗೊತ್ತು ಸರ್, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನೋಡಿ ಲಕ್ಕಿ ಅವರೇ, ತಪ್ಪು ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗಬಾರ್ದು. ಇದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್. ಹೆಸರು ಹಾಳಾಗ್ತಿರೋದು ನಮ್ಮ ಕಂಪ್ನಿದು. ನಮಗೆ ಒಬ್ಬ ಪ್ಲೇಯರ್ಗಿಂತ ಟೀಮ್ ಮುಖ್ಯ. ಆ ಟೀಮನ್ನು ಯಾವತ್ತೂ ಬಿಟ್ಕೊಡಲ್ಲ ನಾವು. VP ಅವ್ರು ಫೋನ್ ಮಾಡಿದ್ರು, ತುಂಬ ಬೇಜಾರಾಗಿದ್ದಾರೆ. ನೀವು ಕಬಡ್ಡಿ ಚೆನ್ನಾಗಿ ಆಡ್ತೀರಿ ಅಂತ ಎಲ್ಲ ಫೆಸಿಲಿಟೀಸ್ ಕೊಡ್ತೀವಿ, ಅದನ್ನು ಉಳಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ನಿಮ್ಮನ್ನು ಟೀಮ್ ಕ್ಯಾಪ್ಟನ್ ಮಾಡಿದ್ದೀವಿ, ನಿಮ್ಮ ಗ್ರೋತ್ಗೆ ಇದು ಒಳ್ಳೆಯದು, ಅದನ್ನು ಉಳಿಸ್ಕೋಬೇಕು. ಸಣ್ಣ ಸುದ್ದಿ ನೋಡಿ ಮೀಡಿಯಾದವರು ಹೈಪ್ ಮಾಡ್ತಾರೆ. ಈ ವಿಷಯ ದೊಡ್ಡದಾದರೆ ನಿಮ್ಮ ಕಬಡ್ಡಿ ಕೆರಿಯರ್ಗೆ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ.
ನಮಗೆ ಪ್ಲೇಯರ್ಗಿಂತ ಟೀಮ್ ಮುಖ್ಯ. ಟೀಮ್ಗಾಗಿ ನಾವು ಯಾರನ್ನು ಬೇಕಾದರೂ ಬಿಡ್ತೀವಿ. ಈ ಕೇಸ್ ಸಾಲ್ವ್ ಆಯ್ತಲ್ವಾ ಸರ್? ಈಗ ನ್ಯೂಸ್ನವ್ರು ಸ್ವಲ್ಪ ದಿನ ಮಾತಾಡ್ತಿರ್ತಾರೆ, ಆದರೆ ಆಮೇಲೆ ಮರ್ತೇ ಬಿಡ್ತಾರೆ ಈ ವಿಷಯನ. ಇರ್ಬೋದು ಮೇಡಮ್. ಈ ಘಟನೆ ಬಗ್ಗೆ ಮಾತಾಡೋ ಅಷ್ಟು ದಿನ ನಮ್ಮ ಕಂಪ್ನಿ ಬಗ್ಗೆ ಮಾತಾಡ್ತಾರೆ. ಅದಕ್ಕೇನು ಹೇಳ್ತೀರಾ? ನೋಡಿ ಲಕ್ಕಿ, ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳದೇ ಇದ್ರೆ ನಿಮ್ಮ ಕೆರಿಯರ್ಗೆ ಪ್ರಾಬ್ಲಮ್ ಆಗುತ್ತೆ. ಕೇಳಿಸ್ಕೊಂಡ್ಯಾ? ಅರವಿಂದ್ ಅವರು ಮೀಡಿಯಾದವ್ರು ಏನು ಮಾತಾಡಿದ್ರು ಅಂತ. ನನ್ನ ಟೀಮಿಂದ ಆಚೆ ಹಾಕೋಕ್ಕೂ ಯೋಚನೆ ಮಾಡಲ್ವಂತೆ. ಇದೆಲ್ಲ ಆಗಿರೋದು ನಿನ್ನಿಂದ. ನನ್ನಿಂದ ಅಂತ ಹೇಳ್ಬೇಡ. ನೀನು ಟೀಮಿಂದ ಆಚೆ ಹೋಗ್ಲಿ ಅಂತ ನಾನು ಈ ಕೆಲಸ ಮಾಡಿಲ್ಲ. ಏಯ್, ಏನು ಬೇಕಾದ್ರೆ ಆಗ್ಲಿ ಕಣೋ. ಡ್ಯಾಮೇಜ್ ಆಗಿರೋದು ಯಾರಿಗೆ? ನನ್ನ ರೆಪ್ಯುಟೇಷನ್ಗೆ. ಮೀಡಿಯಾದವ್ರು ಕೇಳಿಲ್ವಾ ಲಕ್ಕಿ ಮೇಲೆ ಆ್ಯಕ್ಷನ್ ತಗೊಳ್ಳಲ್ವಾ ಅಂತ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ದತ್ತಣ್ಣ, ನೀವು ಬೇಜಾರು ಮಾಡ್ಕೋಬೇಡಿ, ನಡೀರಿ ಬನ್ನಿ. ಏನು ಸರ್ ಅಷ್ಟು ಆರೋಗ್ಯ ಹೋಯ್ತಾನೆ, ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ಅಂತಾನೆ, ಕೊಬ್ಬಲ್ವಾ ಸರ್ ಇದು? ಮಾಡ್ತೀನಿ. ಮೀಡಿಯಾದವರು ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದಾನೆ. ಒಂದು ರಿಪೋರ್ಟ್ ಮಾಡಿ ಹಾಕ್ತೀನಿ ನೋಡು. ಸರ್ ಅವರಿಬ್ರು ಪ್ರೆಸ್ ಮುಂದೆ ಏನು ಹೇಳಿದ್ರು ಆ ಲಕ್ಕಿ ದತ್ತ ಅವರು? ಎಲ್ಲಿ? ನಮಗೇನು ಉತ್ತರನೇ ಕೊಡಲಿಲ್ಲ. ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ಅಲ್ಲ ಸರ್, ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ದಾನೆ. ಆ ಲಕ್ಕಿ ಬಂದು ದತ್ತನ್ ಬಿಡಿಸ್ಕೊಂಡು ಹೋಗಿದ್ದಾನೆ. ಹೆಂಗೆ ಅಂತ ಕೇಳ್ಬಾರ್ದ ನೀವು? ಅವ್ರೇನೋ ಬೇಕು ಅಂತ ಮಾಡಿರ್ಲಿವಂತೆ, ಅಪಾಲಜಿ ಕೇಳಿದ್ರಂತೆ, ಬಿಟ್ಟು ಕಳಿಸಿದ್ದಾರೆ. ಅಲ್ಲ ಸರ್, ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ದಾರೆ, ಅದೇನು ಸಾರಿ ಕೇಳಿದ ತಕ್ಷಣ ಬಿಟ್ಬಿಡ್ತಾರೆ? ತಪ್ಪಲ್ವಾ ಅದು? ಅಲ್ಲ ಸರ್, ನೀವೇ ಯೋಚನೆ ಮಾಡಿ. ಅವ್ನು ಬೇಕು ಅಂತ ಹೊಡಿಲಿಲ್ಲ ಅಂದಮೇಲೆ 4 ಸ್ಟಿಚ್ ಆಗೋ ಥರ ಏಟ್ ಬೀಳುತ್ತಾ ಸರ್ ಅವ್ರಿಗೆ? ಇದು ಬೇಕು ಅಂತಾನೆ ಮಾಡಿರೋದು. ನೀವು ಹೇಳೋದು ಕರೆಕ್ಟೇ. ಅವ್ರನ್ನ ಹೋಗಕ್ಕೆ ಬಿಡಬಾರ್ದಾಗಿತ್ತು ಸರ್. ಅವ್ರ ಹತ್ರ ಬಾಯಿ ಬಿಡಿಸ್ಬೇಕಾಗಿತ್ತು. ಅಯ್ಯೋ, ನಾವು ಬಿಡ್ತೀವಾ? ನಿಲ್ಲೇ ಇಲ್ವಲ್ಲ, ಹೊರಟೋದ್ರು ಅವರು. ನೋಡಿದ್ರಾ? ಇದ್ರಲ್ಲೇ ಅರ್ಥ ಮಾಡ್ಕೊಬೇಕು ನೀವು ಅವ್ರು ತಪ್ಪು ಮಾಡಿದ್ದಾರೆ ಅಂತ. ನೀವೆಲ್ಲ ಸೇರಿ ಎಲ್ಲ ಅವ್ರ ಬಾಯಿ ಬಿಡಿಸ್ಬಿಡ್ತೀರಾ ಅಂತ ಓಡೋಗಿದ್ದಾರೆ. ಅಲ್ಲ ಸರ್, ಅವ್ನು ತಪ್ಪು ಮಾಡಿಲ್ಲ ಅಂದ್ರೆ ಧೈರ್ಯವಾಗಿ ನಿಂತ್ಕೊಂಡು ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದಾಗಿತ್ತು ತಾನೆ? ಭಯ ಸರ್, ಭಯ. ಯಾಕೆ ಹೇಳಿ? ತಪ್ಪು ಮಾಡಿದಾನಲ್ಲ, ಅದಕ್ಕೆ ಭಯ. ಹೊಡೆದಿರೋ ಜಾಗದಲ್ಲಿ ನಾವಿಬ್ರು ಅಲ್ಲೇ ಇದ್ವಿ, ನಮ್ ಕಣ್ಣಾರೆ ನೋಡಿದೀವಿ. ಇದು ಬೇಕು ಅಂತಾನೆ ಹೊಡೆದಿರೋದು. ಮತ್ತೆ ಅವ್ರು ಹೇಳ್ತಿದ್ದಾರೆ ಇದು ಬೇಕು ಅಂತ ಮಾಡಿದ್ದಲ್ಲ, ಸಾರಿ ಕೇಳಿದ್ವಿ ಅಂತ. ಸರ್, ಇದೆಲ್ಲ ಬೋಗಸ್ಸು. ಒಳಗಡೆ ಏನೇನೋ ಮಾತಾಡ್ಕೊಂಡಿದ್ದಾರೆ ಅವರು. ಇದೆಲ್ಲ ಒಳಗಡೆ ಗೋಲ್ಮಾಲ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಬಿಡಿಸ್ಕೊಂಡು ಹೋಗಿರೋದು. ನೀವು ಪ್ರೆಸ್ನವರು ಇದನ್ನ ಸುಮ್ಮನೆ ಬಿಡಬಾರ್ದು ಸರ್. ಅವ್ರ ಮನೆಗೆ ಹೋಗಿ ಪಕ್ಕಾ ಸಿಕ್ಕಾಕೊಂತಾರೆ. ಅವಾಗ ನೀವು ಕೇಳೋ ಪ್ರಶ್ನೆಗೆ ಅವ್ರ ಆನ್ಸರ್ ಮಾಡಲೇಬೇಕು. ಹಲೋ, ಬನ್ನಿ ಎಲ್ಲ ಹೋಗೋಣ ಲಕ್ಕಿ ಮನೆ ಹತ್ರ. ಬನ್ನಿ. ಇವಾಗಿದ್ದ ನನ್ನ ಮಗನಿಗೆ ಕೂಟ. ನೋಡಿ ಲಕ್ಕಿ ಅವರೇ, ಯಾರು ಮಾಡಿದ್ರು ಅನ್ನೋದು ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗಬಾರ್ದು. ಈ ವಿಷಯ ದೊಡ್ಡದಾದ ಕಬಡ್ಡಿ ಕೆರಿಯರ್ಗೆ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡಿ. ನಮಗೆ ಪ್ಲೇಯರ್ಗಿಂತ ಟೀಮ್ ಮುಖ್ಯ. ಟೀಮ್ಗಾಗಿ ಯಾರನ್ನು ಬೇಕಾದ್ರೂ ನಿಧಾನಕ್ಕೆ ಹೋಗಿ.
ಲಕ್ಕಿಯವ್ರೆ ಎಷ್ಟೊತ್ತು ಅಂತ ಇಲ್ಲೇ ಇರೋದು, ನಡೀರಿ ಹೊರಡೋಣ. ಹೇಳೋ, ಏನೋ ಮಾಡ್ಲಿ ನಾನು? ಬುದ್ಧಿ ಇರೋರು ಮಾಡೋ ಕೆಲ್ಸನ ಇದು? ನಾನೇನೋ ಮಾಡಿದ್ದೀನಿ. ಮಾಡಿರೋದು ಸಾಲ್ದಾ? ಏನಾದ್ರೂ ಮಾಡಕ್ ಮುಂಚೆ ಆದ್ರೆ ಎಫೆಕ್ಟ್ ಏನು ಅಂತ ಯೋಚನೆ ಮಾಡ್ಬೇಕು. ನೀನ್ ಮಾಡಿರೋದ್ರಿಂದ ನನಗೆ ಎಫೆಕ್ಟ್ ಆಗ್ತಾ ಇದೆ. ಈಡೇ ತರ ಆಡ್ತೀಯಲ್ಲೋ? ನಿನಗೇನೋ ತೊಂದರೆ ಆಗುತ್ತೆ ಅಂತ ನನಗ್ ಬೇಕಾಗಿರೋದನ್ನ ನಾನ್ ಮಾಡದೇ ಇರೋದಕ್ಕಾಗುತ್ತಾ? ನೋಡಿದ್ಯಾ ಹೇಗ್ ಮಾತಾಡ್ತೇನೆ ಅಂತ? ಅವ್ನು ಏನು ತಪ್ಪು ಮಾಡಿಲ್ವಂತೆ. ಒಟ್ನಲ್ಲಿ ನಾನು ಹಾಳಾಗೋಗ್ಬೇಕು, ಅದಕ್ಕೆ ತಾನೇ ಈ ತರ ಮಾಡ್ತಾ ಇರೋದು ಅವನು. ನೀನ್ ಹಾಳಾಗೋಗ್ಲಿ ಅಂತ ನಾನೇನು ಮಾಡಿಲ್ಲ. ಏಯ್ ಮಾತಾಡ್ಬೇಡ. ಮ್ಯಾನೇಜರ್ ಏನ್ ಹೇಳಿದ್ರು ಅಂತ ಗೊತ್ತಾ? ನನಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತೆ ನೀನ್ ಮಾಡಿರೋ ಕೆಲಸದಿಂದ. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರ್ನ ಇವೆಲ್ಲ ಆಡಿಸ್ತಾರ? ನಾನು ಬೆಂಗಳೂರು ಟೀಮ್ ಕ್ಯಾಪ್ಟನ್, ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಾ ನಿಂಗೆ? ನನ್ನಿಂದಾಗ್ಲಿ ನನ್ನ ಫ್ಯಾಮಿಲಿಂದಾಗ್ಲಿ ಒಂದು ಚಿಕ್ಕ ಇಶ್ಯೂ ಆದ್ರೂ ದೊಡ್ಡ ನ್ಯೂಸ್ ಮಾಡ್ತಾರೆ. ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ನಾನು ಹಾಳಾಗ್ಬೇಕು, ಎಲ್ಲ ಕಳ್ಕೋಬೇಕು, ಅದೇ ತಾನೇ ನಿನ್ನ ಉದ್ದೇಶ? ನನಗೆ ಆ ಇಂಟೆನ್ಷನ್ ಇರಲಿಲ್ಲ. ಮತ್ತ್ಯಾಕೋ ಮಾಡಿದೆ? ಅದಕ್ಕೆ ಒಂದು ರೀಸನ್ ಇದೆ, ನಾನು ತಪ್ಪು ಮಾಡಿಲ್ಲ. ಆದ್ರೆ ನೀನ್ ಮಾಡಿರೋ ಕೆಲಸಕ್ಕೆ ಅನುಭವಿಸ್ತಾ ಇರೋದು ನಾನು. ನೋಡು, ನನ್ನ ಕಬಡ್ಡಿ ಕರಿಯರ್ಗೆ ಏನಾದ್ರು ಆದ್ರೆ ನಾನಂತೂ ಇನ್ನ ಕ್ಷಮಿಸಲ್ಲ. ಅಯ್ಯ ಕೈ, ನೀನ್ ಕ್ಷಮಿಸೋ ಅಂತ ತಪ್ಪು ನಾನೇನು ಮಾಡಿಲ್ಲ. ನೀನ್ ಕ್ಷಮಿಸೋದ್ರಷ್ಟು ಬಿಟ್ರಷ್ಟು. ನೋಡೋ, ನಾನಾಗಿದ್ದೀನಿ, ನನಗೂ ಒಂದು ಲೈಫ್ ಇದೆ, ನನಗೇನು ಬೇಕು ಅದನ್ನ ಮಾಡ್ತೀನಿ. ಅದರಿಂದ ನಿನಗೆ ತೊಂದರೆ ಆದ್ರೆ ನಾನೇನು ಮಾಡೋಕ್ಕಾಗಲ್ಲ. ಏನ್ ಮಾಡ್ಬೇಕು ಅಂದ್ರೆ ನಾನು ನಿನ್ಗೆ ಏನು ಅಲ್ವಾ? ಸರಿ, ಹಾಗಾದ್ರೆ ಸ್ಟೇಟ್ಮೆಂಟ್ ಕೊಟ್ಬಿಡು. ನನಗೂ ನಿನ್ಗೂ ಯಾವ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡು. ನಾನೇನು ಕೊಡ್ಲಿ? ನನ್ಗದರ ಅಗತ್ಯ ಇಲ್ಲ. ನಾವಿಬ್ರು ಅಣ್ಣ ತಮ್ಮ ಅಂತ ಎಲ್ರಿಗೂ ಗೊತ್ತು. ನೀನ್ ಏನೇ ಮಾಡುದು ನಿನ್ನ ಹಿಂದೆ ನನ್ನ ಹೆಸರು ಇರುತ್ತೆ, ನನ್ನ ಹಿಂದೆ ಬೆಂಗಳೂರು ಟೀಮ್ ಇರುತ್ತೆ. ಎಲ್ರೂ ಮರ್ಯಾದೆ ತೆಗ್ದ್ಬಿಟ್ಟೆ ಕಣೋ ನೀನು. ಅದಕ್ಕೆ ನಾನೇನೋ ಮಾಡ್ಲಿ? ನಿನ್ಗೇನೋ ಆಗುತ್ತೆ ಅಂತ ಯಾವನೇನೇನೋ ಅನ್ನಿಸ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ನಾನು ಇರ್ಬೇಕು, ಅಷ್ಟು ಜವಾಬ್ದಾರಿ ಇಲ್ವಾ ನಿಂಗೆ? ಪ್ಲೀಸ್ ಸುಮ್ನೆ ಇರ್ತೀರಾ? ಯಾತಕ್ಕೆ ಈಗ ರಸ್ತೆಯಲ್ಲಿ ನಿನ್ ಜಗಳ ಮಾಡ್ತಾ ಇದ್ದೀರಾ? ಮನೆಗೆ ಹೋಗೋಣ ನಡೀರಿ, ನೋಡ್ದವ್ರು ಏನ್ ಅನ್ಕೋತಾರೆ? ಯಾವನೇನ್ ಅನ್ಕೊಂಡ್ರೆ ನನಗೇನು? ಎಲ್ಲ ಮೀರೋಯ್ತು, ಎಲ್ಲ ಆಗಿದ್ದು ಇವನಿಂದನೇ. ಎಲ್ಲದಕ್ಕೂ ನನ್ನನ್ನೇ ಬ್ಲೇಮ್ ಮಾಡಬೇಡ ನೀನು. ನಿನ್ಗೆ ನಿನ್ನ ಹೆಸರು, ನಿನ್ ಮರ್ಯಾದೆನೇ ಇಂಪಾರ್ಟೆಂಟ್ ಅಂತ ಇದ್ರೆ ಹೇಳ್ಬಿಡ. ನನ್ಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಇವತ್ತೇ ಬಿಟ್ಬಿಡ್ತೀನಿ. ಹೇಳ್ತೀನಿ, ನನ್ ಬುಡಕ್ ಬರ್ಲಿ, ಆಮೇಲೆ ಹೇಳ್ತೀನಿ. ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಪ್ರೀತಿ ಇರೋದಕ್ಕೆ ಓಡ್ ಬಂದಿರೋದು, ನಿನ್ಗೆ ತಮ್ಮ ಅನ್ನೋ ಕನ್ಸೇನಿಲ್ಲ. ನಿನ್ ಪ್ರೀತಿ ಎಷ್ಟುದ್ದ ಎಷ್ಟಾಗ್ಲ ಅಂತ ಇವಾಗ ಗೊತ್ತಾಗ್ತಿದೆ ನನ್ಗೆ. ಮಾತಾಡೋಕೆ ಏನೋ ಉಳಿಸಿದ್ಯಾ ನೀನು? ಇವ್ನು ಆಡೋ ಮಾತಿಗೆ ಲಕ್ಕಿ ಅವರೇ, ಯಾಕೆ ರಸ್ತೆಯಲ್ಲಿ ಇದೆಲ್ಲ ಮಾಡ್ತಿದ್ದೀರಾ? ಎತ್ತಣ್ಣ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಮಾತಾಡ್ತಿರೋದು ನಾನಾ ಅವನ? ರೋಡಲ್ಲಿ ನಿಲ್ಸ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಆಯ್ತು ಸರಿ, ಅದನ್ನೆಲ್ಲ ಮನೆಗೆ ಹೋಗಿ ಮಾತಾಡ್ಬೋದಲ್ವಾ? ಮೊದ್ಲೇ ಅವರು ಅಪ್ಸೆಟ್ ಆಗಿದ್ದಾರೆ, ಯಾಕೆ ಇದೆಲ್ಲ ಮಾಡ್ಬೇಕು? ಅವನ್ಗೇನ್ ಅನ್ಸುತ್ತೆ ಅದೇ ಇಂಪಾರ್ಟೆಂಟ್, ಯಾಕೆಂದ್ರೆ ಅವ್ನು ಸ್ಟಾರು, ನಾನೇನು ಅಲ್ವಲ್ಲ. ಹಾಗೇನು ಇಲ್ಲ ದತ್ತಣ್ಣ, ದಯವಿಟ್ಟು ಮನೆಗೆ ಹೋಗಿದ್ನೆಲ್ಲ ಮಾತಾಡೋಣ. ನೀವು ಕೂತ್ಕೊಳ್ಳಿ ನೀವು, ಪ್ಲೀಸ್ ಕೂತ್ಕೊಳ್ಳಿ ದತ್ತಣ್ಣ.